ಇಲ್ಲಿಯವರೆಗೂ ಕೂಡ ಯತ್ನಾಳ್ ಅವರು ಬಿಜೆಪಿಯಲ್ಲಿರುವಂತ ವಿಚಾರಗಳನ್ನ ಆಚೆ ಕಕ್ಕಿದ್ದು ಈಗ ಕಾಂಗ್ರೆಸ್ನಲ್ಲೂ ಇಂಥ ವಿಚಾರಗಳನ್ನ ಈಗ ಆಚೆ ಕಕ್ತಾ ಇದ್ದಾರೆ. ಏನದು? ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಸಿಎಂ ಬದಲಾವಣೆ ಗುಸುಗುಸು ಏನ್ ಶುರು ಆಯ್ತು. ಅದಕ್ಕೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಕೆಳಗಿಳಿಸಲು ಸಂಚು ನಡೆದಿದೆ. ಇದಕ್ಕೆ ದೊಡ್ಡ ಗ್ಯಾಂಗ್ ರೆಡಿಯಾಗಿದೆ. ಸಿಎಂಗೆ ಮಾನಸಿಕ ಹಿಂಸೆ ನೀಡಿ ರಾಜೀನಾಮೆಯನ್ನ ಕೊಡಿಸುವಂತ ತಂತ್ರ ನಡೆದಿದೆ. ಇದು ವಿಜಯಪುರದಲ್ಲಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷದ ಬಳ್ಳಾರಿಗೆ ಹೋಗಿ ನಾವು ಅವ್ರನ್ನ ಜೈಲಿಗೆ ಹಾಕ್ತೀವಿ, ಹಂಗೆ ಮಾಡ್ತೀವಿ ಅಂತ ಏನೇನು ಹೇಳಿದ್ರು. ಇನ್ನೂವರೆಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ್ರು ಸಿದ್ದರಾಮಯ್ಯನವರು. ಏನೂ ಮಾಡಲಿಲ್ಲ, ಯಾವುದೇ ಕ್ರಮ ತಗೊಳ್ಳಿಲ್ಲ. ಮುಂದದು ಏನು ಎನ್ಕ್ವೈರಿ ಏನಾಯ್ತು ಏನೂ ಅದ್ರದ್ದು ಏನೂ ಇನ್ನೂವರೆಗೆ ಗೊತ್ತಿಲ್ಲ. ಮತ್ತು ಅದೇ ಪಕ್ಷದ ಒಬ್ಬ ಹಿರಿಯ ಸಚಿವರು ಎಚ್ ಕೆ ಪಾಟೀಲ್ ಅಂದ್ರೆ ನಮ್ಮ ರಾಜ್ಯದ ಅತ್ಯಂತ ಹಿರಿಯ ಒಬ್ಬರ ಸಚಿವರು ಮತ್ತು ಒಬ್ಬ ಕ್ರಿಯಾಶೀಲ ಒಳ್ಳೆಯ ಸಚಿವರವರು, ಸ್ವಲ್ಪ ಕಳಕಳಿ ಇದ್ದಂಥವ್ರು. ಅವರು ಇದನ್ನೆಲ್ಲ ಮನಸ್ಸಿಗೆ ನೋವಾಗಿ ಇವತ್ತು ಬರೆಯಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ಬಂದಿದೆ. ಬಿ ಆರ್ ಪಾಟೀಲ್ ಆಳಂದವ್ರು ಅಂತರೂ ಅವ್ರಿಗೆ ಗೊತ್ತಿಲ್ಲಾರ್ದೆ 17 ಕೋಟಿ ರೂಪಾಯಿ ಅಲ್ಲಿ ತಂದಾರ ಅಂದ್ರೆ ಈ ಎಮ್ ಎಲ್ ಎಗಳ ಪರಿಸ್ಥಿತಿ ಏನೈತಿ, ಎಷ್ಟು ಚಿಂತಾಜನಕ ಐತಿ. ಇನ್ನು ವಿರೋಧ ಪಕ್ಷದವ್ರದ್ದು ಗತಿ ಏನು? ಆಡಳಿತ ಪಕ್ಷದವ್ರದೇ ಈ ಸ್ಥಿತಿ ಬಂದೈತಂದ್ರೆ ಸಿದ್ದರಾಮಯ್ಯನವ್ರ ಕಿವಿ ಊದವ್ರು ಜಮೀರ್ ಅಹ್ಮದ್ ಖಾನ್ ಮಾತು ಅಟ್ಟೆ ಕೇಳಕತ್ತಾರ. ಸಾಬ್ರದ ಅಟ್ಟೆ ಕೇಳ್ತಾರೆ ಸಿದ್ದರಾಮಯ್ಯ. ಹಿಂದೂಗಳದ್ದು ಕೇಳೋದಿಲ್ಲ, ಸ್ವತಃ ಅವ್ರ ಸಮಾಜದ್ದು ಕೇಳಲಾಗ್ಯಾರ. ನನಗೆ ಸಂಶಯ ಬರ್ಲಾಕತ್ತೆ ಸಿದ್ದರಾಮಯ್ಯನು ಹಿಂಗ್ಯಾಕೆ ಸಾಬ್ರದೇ ಕೇಳಕತ್ತಾರ. ಏನು ಗದ್ಲಾಗೈತೋ ಗೊತ್ತಿಲ್ಲ. ನಾನು ಹೇಳೋದು ಸಿದ್ದರಾಮಯ್ಯನವ್ರಿಗೆ, ನಾ ಹೇಳಿನ ಮನೆ ವಿಧಾನಸಭಾದಾಗ ಹೇಳಿದೆ, ನೀವು ಮೊದಲಿನ ಸಿದ್ದರಾಮಯ್ಯ ಇಲ್ಲ, ಹಿಂದಿನ